ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. T20 ವರ್ಲ್ಡ್ ಕಪ್ ಆದ ನಂತರ ಏನೇನು ಆಗ್ತಾ ಇದೆ, ವರ್ಲ್ಡ್ ಚಾಂಪಿಯನ್ ಇನ್ನೂ ಕೂಡ ಆ ಒಂದು ಫೀಲ್ ಇದೆಯಲ್ಲ, ಸಿಂಕ್ ಆಗ್ತಾ ಇದೆ ನಾವು ವರ್ಲ್ಡ್ ಚಾಂಪಿಯನ್ಸ್ ಅಂತ. ಪ್ರತಿದಿನ ಬೆಳಗ್ಗೆ ಎದ್ದಾಗ ನಾವು ವರ್ಲ್ಡ್ ಚಾಂಪಿಯನ್ ಅನ್ನೋದು ಕೇಳಿದಾಗ ಒಂಥರ ಏನೋ ಖುಷಿ. ಅದನ್ನು ರೋಹಿತ್ ಶರ್ಮಾ ಕೂಡ ತಮ್ಮ ಸ್ಟೋರಿಯಲ್ಲಿ ಹಾಕಿದ್ರು, ಗುಡ್ ಮಾರ್ನಿಂಗ್ ಅಂತ ವಿತ್ ಟ್ರೋಫಿ. ನಾವು ವರ್ಲ್ಡ್ ಚಾಂಪಿಯನ್ಸ್ T20 ವಿಭಾಗದಲ್ಲಿ. ಆದರೆ ಈಗ ಒಂದು ಎರಾ ಮುಗ್ದು ಹೋಗಿದೆ, ಒಂದು ಅಧ್ಯಾಯ ಮುಗ್ದು ಹೋಗಿದೆ. ಅದು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ರವೀಂದ್ರ ಜಡೇಜಾ ಮೂರು ಕೂಡ ಇನ್ನು ಮುಂದೆ T20 ಶಾರ್ಟೆಸ್ಟ್ ಫಾರ್ಮ್ಯಾಟ್ ಏನಿದೆ ಅದರಲ್ಲಿ ಕಾಣಿಸೋದಿಲ್ಲ. ಹಾಗೆಯೇ ರಾಹುಲ್ ದ್ರಾವಿಡ್ ಅವರು ತಮ್ಮ ಒಂದು ಅಮೋಘವಾದಂಥ ಕೆರಿಯರ್ ಹೇಗಂತ ಹೇಳಿದ್ರೆ 2024ರ ಸೆಮಿಫೈನಲ್ ಫೈನಲ್ಗೆ ಬಂದ್ವಿ, ನಾವು ಕಪ್ಪನ್ನ ಗೆದ್ವಿ. 2022ರಲ್ಲಿ ಸೆಮಿಫೈನಲ್ ಹೋಗಿ ಅಲ್ಲೂ ಕೂಡ ಒಂದು ರೋಚಕ ಪೈಪೋಟಿ ಕೊಟ್ಟು ನಾವು ಹೊರಗಡೆ ಬಂದ್ವಿ ದ್ರಾವಿಡ್ ಅವರ ಕೋಚಿಂಗ್ನಲ್ಲಿ. ಹಾಗೆಯೇ WTC ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ಗೂ ಕೂಡ ರಾಹುಲ್ ದ್ರಾವಿಡ್ ಅವರು ತಮ್ಮ ಕೋಚಿಂಗಲ್ಲಿ ಕರ್ಕೊಂಡು ಹೋದರು. ಇನ್ನು ಕಳೆದ ಒನ್ ಡೇ ವರ್ಲ್ಡ್ ಕಪ್ ಅದರಲ್ಲೂ ಕೂಡ ನಾವು ಫೈನಲಿಸ್ಟ್ ಆಗಿದ್ವಿ. ಇದು ದ್ರಾವಿಡ್ ಅವರ ಟೋಟಲ್ ಒಂದು ಪರ್ಫಾರ್ಮೆನ್ಸ್ ಕಾರ್ಡ್ ಅಂತ ಹೇಳ್ಬೋದು. ಆದರೆ ಈಗ ಎಲ್ರಿಗೂ ಕಾಡ್ತಿರುವಂಥ ಪ್ರಶ್ನೆ, ಮುಂದೆ ಹೇಗಿರುತ್ತೆ ಟೀಮ್ ಇಂಡಿಯಾ, ಮುಂದಿನ ಚಿತ್ರಣ ಹೇಗೆ? ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೌತಮ್ ಗಂಭೀರ್ ಏಕೈಕ ವ್ಯಕ್ತಿ ಈಗ ಆ ಒಂದು ಕೋಚ್ ಸ್ಥಾನಕ್ಕೆ ಅಪ್ಲೈ ಮಾಡಿರುವಂಥದ್ದು ಅಂತ ಗೊತ್ತಾಗಿದೆ. ಬಹುತೇಕ ಅವರೇ ಮುಂದಿನ ಕೋಚ್ ಆಗ್ತಾರೆ. ಹಾಗಾದರೆ ಟೀಮ್ ಇಂಡಿಯಾ ಮುಂದೆ ಹೇಗೆ ಕಾಣಿಸುತ್ತೆ, ಇದೆಲ್ಲರಿಗೂ ಕೂಡ ಕಾಡ್ತಿರುವಂಥ ಪ್ರಶ್ನೆ. ಏನು ಹೊಸತನ ಇರುತ್ತೆ, ಜೊತೆಗೆ ಏನೆಲ್ಲ ಬದಲಾವಣೆ ಆಗ್ಬೋದು, ಭಾಳ ಮುಖ್ಯವಾಗಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಏಕದಿನ ಮಾದರಿಯಲ್ಲಿ ಎಷ್ಟು ಸಮಯ ಮುಂದುವರಿತಾರೆ, ಇದು ಕೂಡ ಸದ್ಯಕ್ಕೆ ಕ್ವಶನ್ ಮಾರ್ಕ್ ಆಗಿದೆ. ಯಾಕಂದರೆ ಆಲ್ಮೋಸ್ಟ್ ಅವರ ಕೆರಿಯರ್ನ ಎಂಡ್ ಪಾಯಿಂಟ್ ಕಡೆಗೆ ಸಾಕ್ತಿದ್ದಾರೆ. ಫಿಟ್ನೆಸ್ ವಿಚಾರವಾಗಿ ಮಾತನಾಡೋದಾದರೆ ಇವನ್ ರೋಹಿತ್ ಶರ್ಮಾ ಹಾಗೆಯೇ ವಿರಾಟ್ ಕೊಹ್ಲಿ ಅಂತೂ ಇನ್ನೂ ಒಂದು 4-5 ವರ್ಷ ಅವ್ರು ಆಡ್ಬೋದು. ಬಟ್ ಇವನ್ ಅವ್ರಿಗೂ ಕೂಡ ಒಂದು ಫ್ಯಾಮಿಲಿ ಟೈಮ್ ಅಂತ ಇರುತ್ತೆ. ಅದಾದಮೇಲೆ ನಾವು ಧೋನಿ ನೋಡಿದ್ವಿ, ಹೇಗೆ ಅವರು ತುಂಬ ಉತ್ತುಂಗದಲ್ಲಿ ಇರಬೇಕಾದ್ರೆ ತಾವು ರಿಟೈರ್ ಮಾಡಿದ್ರು. ಕೊಹ್ಲಿ ಕೂಡ ಆ ಒಂದು ಟೈಮ್ ನನಗೆ ಯಾವತ್ತೂ ಸಾಕು, ನನ್ನಲ್ಲಿ ಕ್ರಿಕೆಟ್ ಇನ್ನೂ ಹೆಚ್ಚಾಗಿಲ್ಲ ಅಂತ ಅನ್ಸುತ್ತೆ, ಅಥವಾ ಇದೇ ನನ್ನ ಎಂಡ್ ಅಂತ ಅನ್ಸುತ್ತೆ, ನಾನು ರಿಟೈರ್ ಮಾಡ್ತೀನಿ ಅಂತ ಕೂಡ ಹಿಂದಿನ ಇಂಟರ್ವ್ಯೂವಲ್ಲೂ ಕೂಡ ಅವ್ರು ಹೇಳಿದರು. ಸೊ ಹಾಗಾಗಿ ಮುಂದೆ ಟೀಮ್ ಇಂಡಿಯಾ ಹೇಗಿರುತ್ತೆ, ಗಂಭೀರ್ ಅವರು ಬಂದ ನಂತರ ಖಂಡಿತವಾಗಿ ಗಂಭೀರ್ ತುಂಬ ಸ್ಟ್ರಿಕ್ಟ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್, ಒಂದಷ್ಟು ಅವ್ರದ್ದೇ ಆದಂಥ ಒಂದಷ್ಟು ವಿಷನ್ ಇದೆ. ಭಾಳ ಮುಖ್ಯವಾಗಿ ದೊಡ್ಡ ಹೆಸರುಗಳನ್ನು ಅವರು ಫೋಕಸ್ ಮಾಡೋದಿಲ್ಲ. ಇಷ್ಟು ರೆಕಾರ್ಡ್ ಇದೆ, ಸೆಂಚುರಿ ಇದೆ, ಹಾಗೆಯೇ ಇವರು ವರ್ಲ್ಡ್ ಫೇಮಸ್ ಇದ್ದಾರೆ, ರ್ಯಾಂಕಿಂಗ್ನಲ್ಲಿ ಟಾಪಲ್ಲಿದ್ದಾರೆ, ಇದೆಲ್ಲವೂ ಕೂಡ ಮುಖ್ಯ ಅಲ್ಲ. ಸಾಮಾನ್ಯವಾಗಿ ಒಬ್ಬ ಬೌಲರ್, ವಾಟರ್ ತರುವಂಥ ಒಬ್ಬ ಪ್ಲೇಯರ್ ಏನು ಎಕ್ಸ್ಟ್ರಾದಲ್ಲಿರುವಂಥವ್ರು ಅವರು ಕೂಡ ಈಕ್ವಲ್, ಹಾಗೆಯೇ ಟಾಪ್ನಲ್ಲಿರುವಂಥ ಕ್ಯಾಪ್ಟನ್ ಇರ್ಬೋದು, ಎಲ್ಲ ಕೂಡ ಈಕ್ವಲ್ ಅಂತ ಪರಿಗಣಿಸುವಂಥ ಗೌತಮ್ ಗಂಭೀರ್ ಮುಂದೆ ಅವರು ಬಂದ ನಂತರ ಒಂದಷ್ಟು ಬದಲಾವಣೆ ಖಂಡಿತ ಆಗುತ್ತೆ. ರಾಹುಲ್ ದ್ರಾವಿಡ್ ಅವರು ಇದ್ದಂಥ ವಾತಾವರಣ ಇದೆಯಲ್ಲ, ಅವರು ಏನು ಒಂದು ಟೀಮ್ನ ಎನ್ವಿರಾನ್ಮೆಂಟನ್ನು ಮೇಂಟೈನ್ ಮಾಡಿದರು, ಗಂಭೀರ್ ಅವ್ರು ಬಂದ ಮೇಲೆ ಚಿತ್ರಣ ಚೇಂಜ್ ಆಗುತ್ತೆ, ಪಿಕ್ಚರ್ ಚೇಂಜ್ ಆಗುತ್ತೆ. ಭಾಳ ಮುಖ್ಯವಾಗಿ ಸೀನಿಯರ್ಗಳನ್ನು ಅವರು ನಡೆಸ್ಕೊಳ್ಳುವಂಥ ರೀತಿ ಹೇಗಿರುತ್ತೆ ಅನ್ನೋದು ಪ್ರಶ್ನೆ. ಯಾಕಂದರೆ ವಿರಾಟ್ ಕೊಹ್ಲಿ ಹಾಗೆಯೇ ಗಂಭೀರ್ ಅವರ ನಡುವೆ ಏನೇನಾಗಿದೆ ನಿಮಗೆ ಗೊತ್ತಿದೆ ಬೇರೆ ಬೇರೆ ಸಂದರ್ಭದಲ್ಲಿ. ಅದೇನೋ ಈ ಮಟ್ಟಕ್ಕೆ ಈಗ ಸದ್ಯಕ್ಕೆ ಕೂಲ್ ಆಗಿದೆ ಅಂತ ಅನಿಸ್ಬೋದು, ಬಟ್ ಒಮ್ಮೆ ಅವರು ಹತ್ತಿರ ಬಂದಾಗ, ಜೊತೆಗೆ ಡೈಲಿ ಕೆಲಸ ಮಾಡುವಂಥ ಒಂದು ಸಂದರ್ಭ ಬಂದಾಗ ಖಂಡಿತ ಅಲ್ಲೊಂದಷ್ಟು ಫ್ರಿಕ್ಷನ್ ಆಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಮೇ ಬಿ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಎಲ್ಲರೂ ಕೂಡ ಈಗ ಚರ್ಚೆ ಮಾಡ್ತಿರುವಂಥ ವಿಚಾರದ ಪ್ರಕಾರ ಚಾಂಪಿಯನ್ಸ್ ಟ್ರೋಫಿ ಏನಿದೆ 2025 ಫೆಬ್ರವರಿಯಲ್ಲಿ ಪಾಕಿಸ್ತಾನದ ಸದ್ಯಕ್ಕೆ ಹೋಸ್ಟ್ ಇದೆ. ಅದು ಬದಲಾವಣೆ ಆಗುತ್ತೆ ಖಂಡಿತ. ಪಾಕಿಸ್ತಾನ ಒಂದೇ ಹೋಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಭಾರತ ಅಲ್ಲಿಗೆ ಹೋಗಲ್ಲ. ಆದರೆ ಚಾಂಪಿಯನ್ಸ್ ಟ್ರೋಫಿ 2025 ಫೆಬ್ರವರಿಯಲ್ಲಿ ಆಗುವಂಥದ್ದು, ಅದೇನಾದರೂ ಏಕದಿನ ಮಾದರಿಯಲ್ಲಿ ಇಬ್ಬರೂ ಕೂಡ ದಿ ಎಂಡ್ ಅಂತ ಘೋಷಣೆ ಮಾಡ್ತಾರೆ. ಅಲ್ಲೇನಾದರೂ ನಾವು ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದಾಗ ಇಂಥದ್ದೇ ಒಂದು ಅನೌನ್ಸ್ಮೆಂಟ್ ಒನ್ ಡೇ ಫಾರ್ಮ್ಯಾಟ್ಗೂ ಕೂಡ ಬರ್ಬೋದಾ ಅನ್ನೋದು ಚರ್ಚೆ. ಅದ್ರ ಜೊತೆಗೆ ಗೌತಮ್ ಗಂಭೀರ್ ಏನು ಕಂಡೀಷನ್ಗಳನ್ನು ಹಾಕ್ಬೋದು, ಅವರ ಮುಂದಿನ 2027 ಏನು ವರ್ಲ್ಡ್ ಕಪ್ ಇದೆ, ಮುಂದಿನ ವಿಶ್ವಕಪ್ಗೆ, ಅದಕ್ಕೆ ನಾವು ಈಗಿಂದಲೇ ತಯಾರಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಕಾರಣಕ್ಕೆ ಏನಾದರೂ ಯಂಗ್ಸ್ಟರ್ಸ್ಗೆ ಅವರು ಮಣೆ ಹಾಕೋದಕ್ಕೆ ಒಂದು ಪ್ರಯತ್ನ ಮಾಡ್ಬೋದಾ ಅಂತ. ಯಾಕಂದರೆ 35 ವರ್ಷ ಈಗ ವಿರಾಟ್ ಕೊಹ್ಲಿಗೆ, ಇದೇ ನವೆಂಬರ್ ಬಂದರೆ 36 ಆಗುತ್ತೆ. ಇನ್ನು ಮುಂದಿನ ವರ್ಲ್ಡ್ ಕಪ್ ಅಂತ ಬಂದಾಗ 40 ವರ್ಷ ಆಗುತ್ತೆ ವಿರಾಟ್ ಕೊಹ್ಲಿಗೆ. ಇನ್ನೊಂದು ಕಡೆ ರೋಹಿತ್ ಶರ್ಮಾ ಈಗಾಗಲೇ 37 ವರ್ಷ, ಮುಂದಿನ ವರ್ಲ್ಡ್ ಕಪ್ ಅನ್ನೋದು ಬರುವಾಗ ಅವರಿಗೆ 41-42 ಆಗುತ್ತೆ. ಖಂಡಿತ ಗಂಭೀರ್ ಅಂತ ಒಬ್ಬ ಕೋಚ್ ಇದನ್ನು ಒಪ್ತಾರಾ ಅನ್ನೋದೀಗ ಇರುವಂಥ ಪ್ರಶ್ನೆ. ಹಾಗಾಗಿ ಮುಂದೆ ಒಂದಷ್ಟು ಬದಲಾವಣೆಗಳನ್ನು ನಾವು ಕಾಣ್ಬೋದು. ಶ್ರೇಯಸ್ ಅಯ್ಯರ್ ಅಂತ ಆಟಗಾರ ಮುನ್ನೆಲೆಗೆ ಬರುವಂಥದ್ದು ನಾವು ನೋಡ್ಬೋದು ಅಂತ ಅನ್ಸುತ್ತೆ. ಹಾಗೆಯೇ ಇನ್ನೊಂದಷ್ಟು ಪ್ಲೇಯರ್ಗಳು, KL ರಾಹುಲ್ ಇರ್ಬೋದು, ಸಂಜು ಸ್ಯಾಮ್ಸನ್ ಇರ್ಬೋದು, ಅದೇ ರೀತಿಯಾಗಿ ರಿಷಬ್ ಪಂತ್, ಶುಭ್ಮಾನ್ ಗಿಲ್, ಇವರೆಲ್ಲರಿಗೂ ಕೂಡ ಹೆಚ್ಚಿನ ಒಂದು ಫೋಕಸ್ ಸಿಗ್ತಾ ಹೋಗುತ್ತೆ. ಒಂದು ಕೋರ್ ಟೀಮನ್ನು ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಒಂದು ಲೆಗಸಿ ಎಂಡ್ ಆಗ್ತಾ ಬರುತ್ತಲ್ಲ. ಯಾಕಂದರೆ ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್, VVS ಲಕ್ಷ್ಮಣ್, ಸೌರವ್ ಗಂಗೂಲಿ ಇವರೆಲ್ಲರೂ ಕೂಡ ನಿವೃತ್ತಿ ಘೋಷಣೆ ಮಾಡಿದಾಗ ಮತ್ತೊಂದು ಸೆಟ್ ಆಫ್ ಪ್ಲೇಯರ್ಸ್ ಬಂದರು. ಯುವರಾಜ್ ಸಿಂಗ್ ಬಂದರು, ಮಹೇಂದ್ರ ಸಿಂಗ್ ಧೋನಿ ಬಂದರು, ಹಾಗೆಯೇ ಅವರ ಜೊತೆಗೆ ಹಲವಾರು ಪ್ಲೇಯರ್ಗಳು, ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಇವರ ಒಂದು ಟ್ರೆಂಡ್ ಬರೋಕ್ಕೆ ಶುರುವಾಗುತ್ತೆ. ಒಂದು ಕೋರ್ ಟೀಮ್ ಬಿಲ್ಡ್ ಆಯಿತು. ನಾವೆಲ್ಲೂ ಕೂಡ ತುಂಬ ಶ್ರೀಲಂಕಾ ಕಂಡಂಥ ಒಂದು ಪತನ ಇರ್ಬೋದು, ಅಂಥದ್ದೆಲ್ಲ ನಾವು ನೋಡಿಲ್ಲ. ಯಾಕಂದರೆ ಒಬ್ಬರಾದ್ಮೇಲೆ ಒಬ್ಬರು ಸೂಪರ್ ಸ್ಟಾರ್ಸ್ ನಮ್ಮಲ್ಲಿ ಎಮರ್ಜ್ ಆಗ್ತಿದ್ದಾರೆ, ತಂಡದ ಜವಾಬ್ದಾರಿಯನ್ನು ಹೊರ್ತಿದ್ದಾರೆ. ಹಾಗಾಗಿ ಅಂಥ ಒಂದು ಟ್ರಾನ್ಸಿಷನ್ ಪೀರಿಯಡ್ ಇದಾಗುತ್ತಾ ಅನ್ನೋದು. ಕೊಹ್ಲಿ, ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ ಇಂಥ ಸೀನಿಯರ್ಗಳಿಂದ ಈಗ
ಹೊಸ ಯುವಕರಿಗೆ ಅಥವಾ ಈಗಷ್ಟೇ ಹೆಸರು ಮಾಡ್ತಿರುವಂಥ ಹುಡುಗರು ಒಂದಷ್ಟು ಹೆಸರು ಮಾಡಿರುವಂಥವ್ರು ಅವರೆಲ್ಲರಿಗೂ ಕೂಡ ಈಗ ಟೀಮನ್ನು ಕಟ್ಟುವಂಥ ಜವಾಬ್ದಾರಿ ಇದೆ. ಆ ಕಾರಣಕ್ಕೆ ಮುಂದಿನ ಇಂಡಿಯಾ ಟೀಮ್ ಹೊಸತನದಿಂದ ಕೂಡಿರುತ್ತೆ. ಖಂಡಿತ ಅದು ನಿಮ್ಮಂಥ ಚಿಕ್ಕ ವಯಸ್ಸಿಂದ ಆಲ್ಮೋಸ್ಟ್ ನಾವು ವಿದ್ಯಾರ್ಥಿ ದೆಸೆಯಿಂದ ಇವ್ರನ್ನ ನೋಡ್ಕೊಂಡು ಬಂದಿದ್ದೀವಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವ್ರನ್ನ. ಸೊ ಅಲ್ಲಿಂದ ಅವ್ರನ್ನ ರಿಟೈರ್ಮೆಂಟ್ ಕಡೆ ನೋಡೋದು ಕಷ್ಟನೇ. ಬಟ್ ಈವನ್ ಮುಂದೆ 2027 ವರ್ಲ್ಡ್ ಕಪ್ ಅಂತ ನೋಡಿದಾಗ ಮೇ ಬಿ ಗಂಭೀರ್ ಒಂದಷ್ಟು ಚೇಂಜಸ್ ಮಾಡ್ತಾರೆ. ಬಟ್ ಒಂದು ವಿಚಾರ, ಫಿಟ್ನೆಸ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಯಾವುದೇ ಡೌಟ್ ಇಲ್ಲ ಇನ್ನೂ 4-5 ವರ್ಷ ಆಡ್ತಾರೆ. ಬಟ್ ಅವರು IPLಗೆ ಸೀಮಿತವಾಗ್ಬೋದಾ ಅನ್ನೋ ರೀತಿಯಾಗಿ ಪ್ರಶ್ನೆಗಳು ಕೂಡ ಇದೆ. ಹೇಗೆ ಧೋನಿ CSKಗೆ ಆಡ್ತಾರೆ ಆ ರೀತಿಯಾಗಿ. ಸೊ ಗಂಭೀರ್ ಅವರು ಬಂದ ನಂತರ ಏನು ಬದಲಾವಣೆ ಆಗಬೇಕು, ಬದಲಾವಣೆ ಆಗಬಹುದಾ, ನಿಮ್ಮ ಒಪಿನಿಯನ್ ಏನು, ದಯವಿಟ್ಟು ಕಮೆಂಟ್ ಮಾಡಿ. ಇದಾಗಿತ್ತು TV9 ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.